ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಇವತ್ತು ಶುಭಾಶಯ ಅನ್ನುವಂತಹ ಒಂದು ಸಾಂಗ್ ರಿಲೀಸ್ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋ ನಮ್ಮ ಜೊತೆ ಅಂಜಲಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಇವತ್ತು ಶುಭಾಶಯ ಅನ್ನುವಂತಹ ಸಾಂಗ್ ರಿಲೀಸ್ ಆಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ತುಂಬ ಖುಷಿ ಆಗ್ತಾಯಿದೆ. ಈ ಸಾಂಗ್ ಮತ್ತು ಈ ಟೀಮ್ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಒಂದು ಸಿನಿಮಾನೇ ಮಾಡಬೇಕು ಅಂತ ಈಗ ಅನಿಸ್ತದೆ. ಬಿಕಾಸ್ ಐ ಹ್ಯಾಡ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇವತ್ತು ಫೈನಲಿ ರಿಲೀಸ್ ಆಯ್ತಲ್ಲ, ತುಂಬ ಖುಷಿ ಆಗ್ತಾಯಿದೆ. ನಮಗೆ ಸಾಂಗ್ ನೋಡಿದಾಗ ಒಂದು ಸಿನಿಮಾನೇ ನೋಡ್ದಂಗೆ ಅನ್ನಿಸ್ತು. ಆ್ಯಕ್ಚುಲಿ ಒಂದು ಸಾಂಗ್ನ ಒಂದು 7 ಮಿನಿಟ್ಸಲ್ಲಿ 2 ಅವರ್ಸ್ ನೋಡ್ದಂಗೆ ಅನ್ನೋ ಫೀಲ್ ಆಯಿತು. ಸೊ ಹೇಗೆ ಅನ್ನುವಂಥದ್ದು, ಎಷ್ಟು ದಿನ ನಿಮಗೆ ಶೂಟ್ ಇತ್ತು ಅನ್ನುವಂಥದ್ದು? ಆ್ಯಕ್ಚುಲಿ ಬರೀ 3 ದಿನ ಶೂಟ್ ಇದ್ದಿದ್ದು. ಬಟ್ ಅದೇ ಇನ್ನೊಂದು ವಾರ ಶೂಟಿಂಗ್ ಮಾಡ್ಬೋದಿತ್ತು ಅಲ್ಲ ಅಂತ ಅನಿಸ್ತಾ ಇತ್ತು. ಬಿಕಾಸ್ ತುಂಬ ಟೀಮ್ ಅಂತೂ ತುಂಬ ಚೆನ್ನಾಗಿದೆ. ಟೆಕ್ನಿಕಲಿ ದರ್ ಅಮೇಝಿಂಗ್. ಆಮೇಲೆ ಪೃಥ್ವಿ ಅವ್ರ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಹಿ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಚಿಲ್. ಸೊ ನನಗದು ತುಂಬ ಇಷ್ಟ ಆಯಿತು. ಈ ಹಿಂದೆ ಎಲ್ಲ ಸಿನಿಮಾ ಮಾಡ್ಕೊಂಡು ಬಂದಿದ್ರಿ. ಸೊ ಸಾಂಗ್, ಜಸ್ಟ್ ಒಂದು ಸಾಂಗ್ ಅಂತ ಬಂದಾಗ ಕೆಲವೊಬ್ರು ಯೋಚನೆ ಮಾಡ್ತಾರೆ, ಜಸ್ಟ್ ಒಂದು ಸಾಂಗಿಗೆ ಏನು ಆ್ಯಕ್ಟ್ ಮಾಡೋದು ಅನ್ನುವಂಥದ್ದು. ನಿಮಗೆ ಆ ಥರ ಅನಿಸಿತಾ? ನನಗೇನು ಲೈಕ್ ಲಿಮಿಟೇಷನ್ಸ್ ಇಲ್ಲ ಲೈಫಲ್ಲಿ. ಸಿನಿಮಾ ಆಗಿರಲಿ, ಇಲ್ಲ ವೆಬ್ ಸೀರೀಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ನನ್ನ ಪ್ರಕಾರ ನನಗೇನು ಆ ಥರ ಲಿಮಿಟೇಷನ್ಸ್ ಇಲ್ಲ. ಸೊ ನನಗೆ ಆ ಥರ ಏನೂ ಅನಿಸ್ಲಿಲ್ಲ. ಬಿಕಾಸ್ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ. ಅದೇ ಒಂದು ದೊಡ್ಡ ವಿಷಯ ನನಗೆ. ಇಟ್ ರಿಯಲಿ ಡಸಂಟ್ ಮ್ಯಾಟರ್ ದೊಡ್ಡ ಸ್ಕೇಲಲ್ಲ ಚಿಕ್ಕ ಸ್ಕೇಲಲ್ಲೋ ಒಳ್ಳೆಯವ್ರ ಜೊತೆ ಕೆಲಸ ಮಾಡಬೇಕಿತ್ತು ಅಂತ ನಂಗೊಂದು ಇಟ್ಸ್ ಅ ಥಿಂಗ್ ಆನ್ ಮೈ ಲಿಸ್ಟ್. ಇದರಲ್ಲಿ ಪೃಥ್ವಿ ಅಂಬರ್ ಅವರು ಇದ್ದಾರೆ. ಬಟ್ ಪೃಥ್ವಿ ಅಂಬರ್ ಅವರಿಗಿಂತ ಅರ್ಧ ಇಂಚ್ ನೀವೇ ಹೈಟ್ ಇದ್ದೀರಾ ಅನ್ಸುತ್ತೆ. ಇಲ್ಲ, ನಾನು ಹೀಲ್ಸ್ ಹಾಕೊಂಡಿದ್ದೀನಿ. ಅದಕ್ಕೆ ಇದ್ರೇನು ವಾಟ್ಸ್ ದ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಯಾ, ಆಫ್ ಕೋರ್ಸ್, ನೋ ಪ್ರಾಬ್ಲಮ್. ಓಕೆ, ಹೇಗಿತ್ತು ಅನ್ನುವಂಥದ್ದು ಶೂಟ್ ಮಾಡಬೇಕಾದ್ರೆ? ಇವೆನ್ ಸಾಂಗ್ ಆದ್ರೂ ಶೂಟಿಂಗ್ ಸೆಟ್ಟಲ್ಲಿ ಹೇಗಿತ್ತು ಅನ್ನುವಂಥದ್ದು? ಪೃಥ್ವಿ ಅಂಬರ್ ಜೊತೆ ಆಗಿರ್ಬೋದು, ಕಾಲ ಕಳೆದಂಥದ್ದು, ನಿಮ್ಮ ಸೆಟ್ ಜೊತೆ ಆದ ಕಾಲ ಕಳೆದಿದ್ದು ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಅಂತ ಏನೂ ಇಲ್ಲ. ತುಂಬ ರಿಲ್ಯಾಕ್ಸ್ಡ್ ಆಗಿತ್ತು ಎಲ್ಲ. ಲೈಕ್ ಏನಾಗುತ್ತೆ ಅಂದರೆ, ಒಬ್ಬ ಆ್ಯಕ್ಟರಿಗೆ ಒಂದೊಂದು ಸತಿ ಕಷ್ಟ ಟೀಮ್ ಜೊತೆ ಕೆಲಸ ಮಾಡಬೇಕಾಗತ್ತೆ. ಒಂದೊಂದು ಸತಿ ಆವಾಗ ಇಟ್ ಬಿಕಮ್ಸ್ ಲಿಟಲ್, ನಾವು ಯಾಕೆ ಕೆಲಸ ಮಾಡ್ತಾ ಇದ್ದೀನೋ ಅಂತ ಅನಿಸುತ್ತೆ. ಬಟ್ ಈ ಥರ ಟೀಮ್ ಜೊತೆ ಕೆಲಸ ಮಾಡಿದಾಗ ದಿಸ್ ಇಸ್ ದ ರೀಸನ್ ಐ ಆಮ್ ವರ್ಕಿಂಗ್, ದಿಸ್ ಇಸ್ ವೈ ಐ ನೀಡ್ ಟು ಕೀಪ್ ವರ್ಕಿಂಗ್ ಹಾರ್ಡ್ ಅಂತ ಯು ಗೆಟ್ ರಿಮೈಂಡೆಡ್ ಆಫ್ ದಟ್. ಸೊ ಈ ಟೀಮ್ ಮೂಲಕ, ಆಮೇಲೆ ಈ ಸಾಂಗ್ ಮೂಲಕ ಐ ಬಿಕೇಮ್ ಮೋರ್ ಗ್ರೇಟ್ಫುಲ್. ಯಾಕೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀನಿ, ಇನ್ನೂ ಎಷ್ಟು ಕಷ್ಟಪಡಬೇಕು, ಇನ್ನೂ ಯಾವ ಲೆವೆಲಿಗೆ ಹೋಗಬೇಕಿತ್ತು ಅಂತ ಇಟ್ಸ್ ಅ ರಿಮೈಂಡರ್. ಸೊ ಪದವಿ ಪೂರ್ವ ಸಿನಿಮಾ ಬಂತು, ಮನದ ಕಡಲು ಸಿನಿಮಾ ಬಂತು, ಮತ್ತೆ ಯಾವ ಸಿನಿಮಾ ಕೈಯಲ್ಲಿದೆ ಅನ್ನುವಂಥದ್ದು ಆಪರ್ಚುನಿಟಿಗಳು ಬರ್ತಾ ಇದೆಯಾ? ಎಸ್, ಆಪರ್ಚುನಿಟಿ ಬರ್ತಾ ಇದೆ. ನಾನು ತುಂಬ ಲಕ್ಕಿ ಆಗಿದ್ದೀನಿ ಅಂತ ಅನಿಸ್ತದೆ. ಬಿಕಾಸ್ ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಈಗ ಕೆಲಸ ಮಾಡ್ತೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ. ಇವಾಗ ಸದ್ಯಕ್ಕೇನು ಹೇಳೋಕ್ಕಾಗಲ್ಲ. ಒಂದು ಸಿನಿಮಾ ಅನೌನ್ಸ್ ಆಗಿದೆ ರಿಷಿ ಅವ್ರ ಜೊತೆ, ಪ್ರಶಾಂತ್ ರಂಜಪ್ಪ ಅಂತ ಡೈರೆಕ್ಟರ್, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಸ್ಗಳಿಗೆ ಸ್ವಲ್ಪ ಏರುಪೇರು ಆಗೋದು ಅಂದರೆ, ನಾನು ಯಾವ ರೀತಿ ಹೇಳ್ತಾ ಇದ್ದೇನೆ, ಸಂಭಾವನೆ ಕಮ್ಮಿ ಅಂತ ಹೇಳ್ತಾರೆ. ಅದಾದಮೇಲೆ ಆಪರ್ಚುನಿಟಿಗಳು ಕಮ್ಮಿ ಇದೆ ಅನ್ನುವಂಥದ್ದು ಕೂಡ ಬಂದಿದೆ. ಸೊ ಹೌದಾ ಅನ್ನುವಂಥದ್ದು? ಐ ಥಿಂಕ್ ಆಪರ್ಚುನಿಟೀಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮೇ ಬಿ ಇಟ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ ಅಲ್ವಾ. ನನಗೆ ಈ ಒಂದು ಸಾಂಗ್ ಮಾಡಿದ್ದು ಒಳ್ಳೆ ಆಪರ್ಚುನಿಟಿ ಅಂತ ಅನಿಸ್ಬೋದು, ಬೇರೆ ಹೀರೋಯಿನ್ಗೆ ಅನಿಸ್ದೇ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್. ಐ ಥಿಂಕ್ ಕನ್ನಡ ಇಂಡಸ್ಟ್ರಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ. ನೀವು ಬೇರೆ ಇಂಡಸ್ಟ್ರಿಗೆ ಕಂಪೇರೇ ಮಾಡಬಾರ್ದು. ಬಿಕಾಸ್ ವಿ ಆರ್ ಫೈಂಡಿಂಗ್ ಅವರ್ ಓನ್ ವೇ. ಆಮೇಲೆ ತುಂಬ ಯಂಗ್ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ, ತುಂಬ ಯಂಗ್ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ. ಅವ್ರು ಎಲ್ಲರಿಗೂ ಒಂಥರ ಸಪೋರ್ಟ್ ಆಗಿ ನಿಲ್ಲಬೇಕು. ವಿ ಶುಡಂಟ್ ಸೇ ಬ್ಯಾಡ್ ಥಿಂಗ್ಸ್ ಅಬೌಟ್ ಅವರ್ ಓನ್ ಇಂಡಸ್ಟ್ರಿ ಅಂತ ನನಗೆ ಅನ್ಸುತ್ತೆ. ಸೊ ಐ ಥಿಂಕ್ ನನಗೆ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಟೈಮ್ ಟು ಬಿ ಅನ್ ಆ್ಯಕ್ಟರ್ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ನೋಡಿ, ಈಗ ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಫ್ಯೂ ಇಂಡಿಪೆಂಡೆಂಟ್ ಸಾಂಗ್ಸ್. ಇದಾದಮೇಲೆ ನಾನು ಬರೆಸ್ಕೊಡ್ತೀನಿ, ತುಂಬ ಜನ ಮಾಡ್ತಾರೆ ಈ ಥರ. ದೇ ಶುಡ್. ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಸ್ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ವಿ ಶುಡ್ ಆಲ್ವೇಸ್ ಸಪೋರ್ಟ್ ನಮ್ಮ ಲ್ಯಾಂಗ್ವೇಜ್. ನಾವು ಸಪೋರ್ಟ್ ಮಾಡಲೇಬೇಕು. ಐ ವಿಲ್ ನೆವರ್ ಸೇ ಎನಿಥಿಂಗ್ ನೆಗೆಟಿವ್ ಅಬೌಟ್ ಕನ್ನಡ. ಕನ್ನಡ ಬಿಟ್ಟು ತೆಲುಗು, ತಮಿಳಲ್ಲೂ ನೀವು ನಟಿಸ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಹೌದಾ ಅನ್ನುವಂಥದ್ದು? ಯಾರು ಹೇಳಿದ್ರು? ನನಗೆ ಗೊತ್ತಿಲ್ಲ ಇದು. ಇನ್ಸ್ಟಾಗ್ರಾಮು ನಾನು ಸ್ಕ್ರಾಲ್ ಮಾಡ್ತಾ ನೋಡಿದೆ. ಸೊ ಹೌದಾ ಅನ್ನುವಂಥದ್ದು? ಇಲ್ಲ, ಸದ್ಯಕ್ಕೇನು ಆಗ್ತಾ ಇಲ್ಲ. ನಾನು ವೆರಿ ಮಚ್ ಕನ್ನಡ ಇಂಡಸ್ಟ್ರಿಯಲ್ಲೇ ಇರಬೇಕು. ಅಫ್ಕೋರ್ಸ್ ಬೇರೆ ಲ್ಯಾಂಗ್ವೇಜಿಂದ ಒಳ್ಳೆ ಅವಕಾಶ ಬಂದರೆ ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅಪ್. ನಂಗೆ ಲ್ಯಾಂಗ್ವೇಜ್ ಏನು ಬ್ಯಾರಿಯರ್ ಅಲ್ಲ, ನನಗೇನೂ ಲಿಮಿಟೇಷನ್ ಇಲ್ಲ ನನ್ನ ಲೈಫಲ್ಲಿ. ಬಟ್ ನನಗೆ ಕನ್ನಡ ಸಿನಿಮಾ ಇಸ್ ದ ಫಸ್ಟ್ ಪ್ರಯಾರಿಟಿ. ಒಳ್ಳೆ ಕನ್ನಡ ಸಿನಿಮಾ ಮಾಡಬೇಕು, ಆಮೇಲೆ ನಮ್ಮ ಆಡಿಯನ್ಸಿಗೆ ನಾವು ಕನೆಕ್ಟ್ ಮಾಡಿಸ್ಬೇಕು. ಆ್ಯಂಡ್ ನೀವು ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಲಲ್ಲಲ್ಲಿತ್ತು.
ಈಗ ಇಟ್ಸ್ ಕಮಿಂಗ್ ಔಟ್ ಆಫ್ ಇಟ್. ಸೊ ಲೈಕ್ ಐ ಸೆಡ್, ಇಟ್ಸ್ ಅ ಗ್ರೇಟ್ ಟೈಮ್ ಟು ಬಿ ಅನ್ ಆ್ಯಕ್ಟರ್. ಐ ಆಮ್ ಲವಿಂಗ್ ಇಟ್. ನನಗೆ ಕನ್ನಡ ಇಂಡಸ್ಟ್ರಿ ತುಂಬ ಇಷ್ಟ, ಕನ್ನಡ ಸಿನಿಮಾ ತುಂಬ ಇಷ್ಟ. ಸೊ ಐ ಆಮ್ ಲವಿಂಗ್ ಇಟ್. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತಾರೆ ಅನ್ನುವಂಥದ್ದು ಅಂಜಲಿ ಅವರು? ಓಕೆ, ನಮ್ಮ ಸಾಂಗ್ ಸುಭಾಷ ಯೂಟ್ಯೂಬಲ್ಲಿ ಈಗ ರಿಲೀಸ್ ಆಗಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಾಂಗು. ನನಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಸಾಂಗ್. ಸೊ ಪ್ಲೀಸ್ ಚೆಕ್ ಇಟ್ ಔಟ್, ಯೂಟ್ಯೂಬಲ್ಲಿದೆ. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಂಜಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಐಶ್ವರ್ಯ.